ಒಂದೆಡೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳು ಶೌಚಾಲಯಗಳ ನಿರ್ಮಾಣಗಳು ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಪಟ್ನಾದಿಂದ ಸುಮಾರು 35 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಈ ಅಹಿಯಾಪುರ ಮಲೇರಿ ವಿಧಾನಸಭಾ ಅಲ್ಲಿನ ಮಾಂಜಿ ಸಮುದಾಯದ ಜನರಿಗೆ ಇಲ್ಲಿ ಯಾವುದೇ ಟಾಯ್ಲೆಟ್ ಇಲ್ಲ. ಓಪನ್ ಆಗಿ ಬಯಲಿಗೆ ಹೋಗಿ ಮಲಮೂತ್ರಗಳನ್ನು ವಿಸರ್ಜಿಸಬೇಕಾಗಂತ ಅಂಥದ್ದೊಂದು ಪರಿಸ್ಥಿತಿ. ಯಾಕೆ ನಿಮಗೆ ಟಾಯ್ಲೆಟ್ ಯಾರು ಸರ್ಕಾರ ನಿರ್ಮಾಣ ಮಾಡಿ ಕೊಡಲಿಲ್ಲ ಅಂತ ಕೇಳಿದರೆ, ಇಲ್ಲಿ ನೀರೇ ಸರಿಯಾದ ವ್ಯವಸ್ಥೆಯಲ್ಲಿ ಇನ್ನು ಟಾಯ್ಲೆಟ್ ಇಲ್ಲಿ ಸರ್ ಅಂತೇಳಿ ಕೇಳ್ತಾರೆ. ಸೊ ಅವ್ರೇನು ಹೇಳ್ತಾರೆ ಕೇಳೋಣ. बहन जी, ये टॉयलेट का व्यवस्था क्यों नहीं है इधर? पानी जाके व्यवस्था नहीं है तो टॉयलेट कहाँ बनाएंगे, कहाँ अथी करेंगे? जगह तो है, ये है जगह की कमी, थोड़ा थोड़ा ना सब कुछ करते ना. पानी रहता था, नल्ला रहता तो नल्ले में काम चला लेते, गिरता पानी था टॉयलेट के. तो जगह तो है, ये है. कहाँ जाते हैं आप? बाहर जाते हैं. बाहर जाते हैं तो लड़का लोग छेड़ता है, टोन छोड़ता है, ऐसे करने आते हो वैसे करने आते हो. लोग छेड़ते हैं. हाँ ನೋಡಿ ವೀಕ್ಷಕರೇ, ಅಂದರೆ ಅವರು ಹೇಳ್ತಾ ಇರೋದು, ನಾವು ಹೊರಗಡೆ ಟಾಯ್ಲೆಟ್ಗೆ ಹೋದಾಗ ಲಡ್ಕ ಲೋಗು ಚೇಡ್ತೆ ಅಂದರೆ ಹುಡುಗರು ಯುವಕರು ಬಂದು ನಮ್ಮನ್ನು ಚೇಡಿಸ್ತಾರೆ, ನಮಗೆ ನಾಚಿಕೆ ಆಗುತ್ತೆ ಅನ್ನೋ ಒಂದು ಬಹಳ ಬೇಸರದ ಮಾತುಗಳಿದೆ. ಅಂದರೆ ನಾವು ಯಾವ ಪರಿಸ್ಥಿತಿ, ಯಾವ ಲೋಕದಲ್ಲಿದ್ದೇವೆ ಅಂತ ಒಮ್ಮೆ ಅನಿಸ್ತದೆ. ಇಲ್ಲಿಂದ 30 ಕಿಲೋಮೀಟ್ರ್ ದೂರದಲ್ಲಿ ಪಟ್ನಾ ಇದೆ. ಪಟ್ನಾ ನಳನಳಿಸ್ತಾ ಇದೆ, ಅಭಿವೃದ್ಧಿ ಹತ್ತ ಸಾಗ್ತಾ ಇದೆ. ಆದರೆ 30 ಕಿಲೋಮೀಟ್ರ್ ಹೊರಗೆ ಬಂದು ನೋಡಿದರೆ ಮುಸಾಹರ ಕಾಲನಿ ಇಂಥ ದಯನೀಯ ಶೋಚನೀಯ ಪರಿಸ್ಥಿತಿಯಲ್ಲಿದೆ. ಎಂಥದ್ದೊಂದು ಕಾಂಟ್ರಾಸ್ಟಿಂಗ್ ಲೈಫ್ ಸಿಚುವೇಶನ್ ಅಂತ बड़ा बेसर आगता है. तो इसके लिए अब क्या परिहार, मतलब सोल्यूशन क्या चाहिए आपको? मतलब ठीक से टॉयलेट चाहिए यहाँ पे? हाँ, बनाना चाहते हैं, बाकी पानी की जगह पानी जाने का रहता तब. ನೀರಿನ ವ್ಯವಸ್ಥೆ ಆದರೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಸಹಜ ಆಟೋಮೆಟಿಕ್ ಆಗುತ್ತೆ ಅನ್ನೋದು ಅವರ ಮಾತು. ಆದಷ್ಟು ಬೇಗ ಇವರಿಗೆಲ್ಲ ಟಾಯ್ಲೆಟ್ನ ಒಂದು ಕನಿಷ್ಠ ಟಾಯ್ಲೆಟ್ನ ವ್ಯವಸ್ಥೆ ಆದರೂ ಆಗಲಿ ಅನ್ನೋದು ನಮ್ಮ ಆಶಯ. ನೋಡಿ, ಇದು ಇನ್ನೊಂದು ಕುಟುಂಬದ ಮನೆ ಹೆಂಗಿದ್ದಾರೆ ನೋಡಿ. ಹೆಂಗಿದೆ ಮನೆಗಳು ಹೆಂಗಿದೆ ನೋಡಿ. ಬರೀ ಇಟ್ಟಿಗೆದ್ದು ಮನೆ, ಎಲ್ಲೋ ಪಾಳು ಬಿದ್ದ ಮನೆ ಅಂತ ಅಂದ್ಕೊಳ್ಬೇಕು. ಪಾಳು ಬಿದ್ದದಲ್ಲ, ಇದು ಜೀವನ ಮಾಡಬೇಕಾದಂತಹ, ಬದುಕು ಸಾಗಿಸಬೇಕಂತ, ಮತ್ತು ಇವರು ಇಲ್ಲೇ ವಾಸವಾಗಿರಬೇಕಾದಂಥ ಮನೆ. ಆರ್ಥಿಕವಾಗಿ ಆಗಲಿ, ಸಾಮಾಜಿಕವಾಗಲಿ, ಆರ್ಥಿಕವಾಗಿ ಯಾವುದೇ ರೀತಿಯಲ್ಲೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವರಿಗೆ. ಸರ್ಕಾರ ಕೇಳ್ತಾ ಇಲ್ಲ, ಸಂಬಂಧಪಟ್ಟ ಪ್ರಾಧಿಕಾರಗಳು ಕೇಳ್ತಾ ಇಲ್ಲ. ತಮ್ಮ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತಹ ಮಾಜಿ ಮುಖ್ಯಮಂತ್ರಿ ಜೀತನ್ ರಾಮ್ ಮಾಂಜಿ ಈ ಕಾಲನಿಗೆ ಬಂದೇ ಇಲ್ಲ. ಪಟ್ನಾದಿಂದ 35 ಕಿಲೋಮೀಟ್ರ್ ಇರ್ತದೆ. ಅವರು ಜನನಾಯಕರು, ಹಿಂದೂಸ್ತಾನಿ ಅವಾಮಿ ಮೋರ್ಚಾದ ಪಕ್ಷದ ಮುಖಂಡರು, NDA ಮೈತ್ರಿಕೂಟದಲ್ಲಿದ್ದಾರೆ. ಇದು ಅವರ ಸಮುದಾಯದ ಪರಿಸ್ಥಿತಿ. रोटी गिर गया. अच्छा है रोटी.